ಶ್ರೀಗಳ ಸ್ಥಾನವನ್ನ ಅಲಂಕರಿಸಿ ತಮ್ಮ ಒಂದು ಸಾಧನೆ, ಪವಿತ್ರತೆ, ಸಾತ್ವಿಕತೆ, ತಮ್ಮ ಜೀವನದ ಧಾರಣೆಗಳಿಂದ ಎಲ್ಲರನ್ನೂ ಭಗವಂತನ ಪ್ರೀತಿಯಲ್ಲಿ ಕೊಂಡೊಯ್ಯುವ ಮಹಾನ್ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂತಹ ಪೂಜ್ಯ ಗುರುಗಳಿಗೆ ವಂದಿಸ್ತಾ, ಇವತ್ತಿನ ಈ ಸುಂದರವಾದ ಸಭೆ ಇದು ಪ್ರಭು ಪ್ರೇಮಿಗಳ ಸಭೆ, ಸಾಹಿತ್ಯ ಪ್ರೇಮಿಗಳ ಸಭೆ, ಶಿವ ಪ್ರೇಮಿಗಳ ಸಭೆ. ತಮ್ಮೆಲ್ಲರಲ್ಲಿ ಆ ಪ್ರಭು ಪ್ರೀತಿ ಅನ್ನೋದು ತಮ್ಮೆಲ್ಲರ ಚೆಹರೆಯಲ್ಲಿ ಕಾಣಿಸ್ತಾ ಇದೆ. ಈ ಕಾರ್ಯಕ್ರಮದ ಶುಭಾರಂಭವನ್ನ ತತ್ವಪದಗಳೊಂದಿಗೆ ಹಾಡಿ ಆರಂಭ ಮಾಡಿದಂತಹ ನಮ್ಮ ಎಲ್ಲ ಹಿರಿಯ ಚೇತನಗಳು ಅವರೆಷ್ಟು ಭಕ್ತಿಪೂರ್ವಕವಾಗಿ ಹಾಡಿ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ರು. ಹಾಗೆ ವೇದಿಕೆಯಲ್ಲಿರೋ ಎಲ್ಲ ಗಣ್ಯರು ಕೂಡ ತಮ್ಮ ತಮ್ಮ ಮನದಾಳದ ಮಾತುಗಳನ್ನ ಬಹಳ ಹೃದಯ ಪೂರ್ವಕವಾಗಿ ಮಾತಾಡಿದ್ರು. ಈಗ ಇಬ್ರು ಮಹಾನ್ ಚೇತನಗಳ ಆಶೀರ್ವಚನವನ್ನು ಕೇಳ್ತೀರಿ. ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ನೆಲೆ ಬೆಲೆಯ 3ನೇ ಭಾಗವನ್ನ ಉದ್ಘಾಟನೆ ಮಾಡಲಿಕ್ಕೆ ಅದನ್ನ ತಮ್ಮ ಒಂದು ವಿಶ್ಲೇಷಣೆ, ಒಂದು ಜಿಜ್ಞಾಸೆ ಇದೆಲ್ಲದರಿಂದ ತಮ್ಮ ಅಮೂಲ್ಯವಾದ ಪೆನ್ನಿನ ಉಪಯೋಗ, ಬರವಣಿಗೆಯಿಂದ ಇವತ್ತು ಎಲ್ಲರಿಗೂ ಒಂದು ಉತ್ತಮವಾದ ಸಂದೇಶವನ್ನ ನಮ್ಮ ಚಿಕ್ಕಮಗಳೂರಲ್ಲಿರ್ತಕ್ಕಂತಹ ನಮ್ಮ ಜಿಲ್ಲೆಯ ಎಲ್ಲ ಅಮೂಲ್ಯ ಮಹತ್ವಪೂರ್ಣವಾದ ಇತಿಹಾಸದ ಸ್ಥಳಗಳ ಪರಿಚಯವನ್ನ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಮಾಡಿಕೊಟ್ಟಿರುವಂತಹ ನಮ್ಮೆಲ್ಲರ ನೆಚ್ಚಿನ ಮಹಾಮಾತೆಯಾದಂತಹ ಡಾಕ್ಟರ್ ಮಂಜುಳಾ ಉಳ್ಳಳ್ಳಿ ಅಕ್ಕವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅವರ ಹುಟ್ಟುಹಬ್ಬ ಕೂಡ ಇವತ್ತು. ಅವರಿಗೆ ತಾವೆಲ್ಲರ ಪರವಾಗಿ, ಪರಮಾತ್ಮನ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಅವರ ಈ ಒಂದು ಸಾಹಿತ್ಯ, ಸಂಸ್ಕೃತಿ, ಅವರ ಲೇಖನಿ ಎಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಪ್ರತಿನಿಧಿಸುವಂತಹ ಒಂದು ಕಾರ್ಯ ಆಗಲಿ. ಅವರಿಗೆ ಆರೋಗ್ಯ, ಆಯುಷ್ಯ, ಶಕ್ತಿ ಎಲ್ಲವನ್ನು ಪರಮಾತ್ಮ ಕೊಡ್ಲಿ ಅಂತ ಆಶಿಸ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮೊಂದಿಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಬಸವ ತತ್ವಪೀಠ ಇದು ಬಹಳ ಸುಂದರವಾಗಿದೆ. ನಾವು 4 ದಶಕಗಳ ಹಿಂದೆ ನಾವು ನೋಡಿದಂತಹ ಮಠ ಇವತ್ತು ಇಷ್ಟು ಸುಂದರವಾಗಿ ಬೆಳೆದಿದೆ. ಎಲ್ಲರಿಗೂ ಇಷ್ಟು ಪ್ರಶಾಂತವಾಗಿ ಸುಸಂಜೆಯಲ್ಲಿ ಕುಳಿತು ಈ ಅನುಭವಗಳನ್ನ ಕೇಳ್ತಕ್ಕಂತಹ ಆ ಅನುಭವ ಮಂಟಪ ಇಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ನಾನು ಗುರುಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.